ಕನ್ನಡದ ದೊಡ್ಡ ನಾಯಕ ನಟ ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು. ಜಾಂಡೀಸ್ ಎಂಬ ಮಹಾಮಾರಿ ಕಾಯಿಲೆಯಿಂದ ಬಳಲುತ್ತಿದ್ರು ಅಂತ ಹೇಳಲಾಗ್ತದೆ. ಇಂಥ ದೊಡ್ಡ ಕಾಯಿಲೆಯಿಂದ ಬಳಲುತ್ತಿದ್ದಂಥ ನಟ ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಈಗ ಬಂದಿರೋದು. ಕನ್ನಡ ಸಿನಿಮಾ ರಂಗದಲ್ಲಿ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗಿರುವಂಥದ್ದು, ಅಪಘಾತದಿಂದ ಆತ್ಮಹತ್ಯೆಗಳ ಸಂಖ್ಯೆ, ಮತ್ತೊಂದು ಕಡೆ ಹೃದಯಘಾತದಿಂದ ಹೀಗೆ ಸಾವನ್ನಪ್ಪುತ್ತಿದೆ. ಈಗ ಜಾಂಡೀಸ್ ಎಂಬ ಮಹಾಮಾರಿ ಕಾಯಿಲೆಗೆ ಬಳಲುತ್ತಿದ್ದಂಥ ನಟ ಇದೀಗ ಸಾವನ್ನಪ್ಪಿರುವಂಥದ್ದು. ಇವರು ಕನ್ನಡದಲ್ಲಿ ಆ್ಯಕ್ಷನ್ ಸಿನಿಮಾಗಳಲ್ಲೇ ಆ್ಯಕ್ಷನ್ ನಾಯಕನಾಗಿ ಬಂದಂಥ ನಟ ಅಂತ ಹೇಳ್ಬೋದು. ಇನ್ನೂ ಈ ನಟ ಬೇರೆ ಯಾರೂ ಅಲ್ಲ, ಗಣಪ ಸಿನಿಮಾದ ಸಂತೋಷ್ ಬಾಲರಾಜ್ ಅವರು ಇದೀಗ ಕೊನೆಯುಸಿರೆಳೆದಿರುವಂಥದ್ದು. ಇವರು ಬಿಗ್ ಬಾಸ್ಗೆ ಕೂಡ ಬರಬೇಕು ಅಂತ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡಿದ್ರು. ಬಿಗ್ ಬಾಸ್ ಸೀಸನ್ 13ಕ್ಕೆ ಬರ್ತೀನಿ ಅಂತ ಅವರು ಕನಸುಗಳನ್ನು ಕೂಡ ಇಟ್ಕೊಂಡಿದ್ರು. ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ಅಂತ 2 ತಿಂಗಳಿಂದ ಕೂಡ ಸತತವಾಗಿ ಅವರಿಗೆ ಜಾಂಡೀಸ್ ಎಂಬ ಮಹಾಮಾರಿ ಕಾಯಿಲೆ ಬಳಲುತ್ತಿದ್ದರು. ನೀವು ಗಣಪ ಸಿನಿಮಾನ ಎಲ್ಲರೂ ಕೂಡ ಆಲ್ಮೋಸ್ಟ್ ನೋಡಿರ್ತೀರ. ಗಣಪ ಸಿನಿಮಾ ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ ಸಿನಿಮಾ ಕೂಡ ಆಗಿತ್ತು, ಮತ್ತು ಹಾಡುಗಳು ಕೂಡ ಅದರಲ್ಲಿ ತುಂಬಾ ಬ್ಲಾಕ್ ಬಸ್ಟರ್ ಕೂಡ ಆಗಿ ಮೂಡಿ ಬಂದಿತ್ತು. ಇದರಲ್ಲಿ ಅಭಿನಯ ಮಾಡಿದಂಥ ಅತಿ ದೊಡ್ಡ ನಟ ಸಂತೋಷ್ ಬಾಲರಾಜ್ ಅವರು ಇದೀಗ ನಿಧನರಾಗಿರುವಂಥದ್ದು. ಇನ್ನೂ ಈ ಸಿನಿಮಾದ ನಾಯಕಿ ನಟಿ ಇದೀಗ ಕಣ್ಣೀರು ಹಾಕ್ತಿರುವಂಥದ್ದು. ತುಂಬಾ ಬೆಕ್ಕಿ ಕಣ್ಣೀರು ಹಾಕಿದ್ದಾರೆ. ಇನ್ನು ಸಂತೋಷ್ ಬಾಲರಾಜ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಓಂ ಶಾಂತಿ ಅಂತ